ನಮಸ್ಕಾರ. ನಾನು ಇದನ್ನ ಮಜ್ಜಿಗೆ ಹುಳಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಹುಳ್ಶಾಖ ಅಂತ ಸಹಿತ ಹೇಳ್ತಾರೆ. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಇದಕ್ಕೆ ಅನ್ನ ಕಲಿಸ್ಕೊಬೋದು. ಸ್ವಲ್ಪ ಸಪ್ಪೆ ಆಗಿರುತ್ತೆ. ನಮ್ಮಲ್ಲಿ ಪುಳಿಯೋಗರೆ ಅಂತ ಮಾಡ್ತಾರೆ, ಅದಕ್ಕೆ ನಂಚ್ಕೊಳ್ಳೋಕ್ಕೆ ಈ ಮಜ್ಜಿಗೆ ಹುಳಿ ಮಾಡ್ತಾರೆ. ಹಾಗೆ ಈ ಮಜ್ಜಿಗೆ ಹುಳಿಲಿ ತುಂಬ ರುಚಿ ಹಾಗೆ ಫೇಮಸ್ ಅಂದರೆ ಕುಂಬಳಕಾಯಿದು. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ಒಂದು ಮೀಡಿಯಮ್ ಸೈಜಿನ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದರಿಂದ 10 ಅಡುಗೆ ಮಾಡ್ಬೋದು. ಈಗ ಕುಂಬಳಕಾಯಿನ 2 ಭಾಗ ಮಾಡಿ ಕಟ್ ಮಾಡೋಣ. ನಂತರ ಮತ್ತೆ ಭಾಗ ಮಾಡಿ ಇದರ 1/4 ಭಾಗ ಮಾತ್ರ ಸಾಕು ಮಜ್ಜಿಗೆ ಹುಳಿಗೆ. ಈಗ ಇದರ ತಿರುಳು ತೆಗೆಯೋಣ. ತಿರುಳಿನ ಬೀಜ ತೆಗೆದು ಈ ತಿರುಳಿಂದ ರುಚಿಯಾದ ಗೊಜ್ಜು ಮಾಡ್ಬೋದು. ಹಾಗೆ ಮಜ್ಜಿಗೆ ಹಾಕಿ ತಂಬಳಿ ಮಾಡ್ಬೋದು. ಇದರ ಸಿಪ್ಪೆ ಸಹಿತ ವೇಸ್ಟ್ ಅಲ್ಲ, ಚಟ್ನಿ ಅಥವಾ ಗೊಜ್ಜು ಮಾಡೋಕ್ಕೆ ಬರುತ್ತೆ. ಇದೆಲ್ಲ ವೀಡಿಯೋವನ್ನು ಸಹಿತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈಗ ಸಿಪ್ಪೆನ ತೆಗೆದಾಯಿತು. ಪ್ರತಿಯೊಂದು ಅಡುಗೆಗೂ ತರಕಾರಿ ಹೆಚ್ಚಬೇಕಾದ್ರೆ ಬೇರೆ ಬೇರೆ ಆಕಾರದಲ್ಲಿ ಹೆಚ್ಚ್ತೀವಿ. ನಾವು ಮಜ್ಜಿಗೆ ಹುಳಿಗೆ ನೋಡಿ ಪುನಃ ಭಾಗ ಮಾಡಿ ಅದನ್ನು ಸ್ವಲ್ಪ ತೆಳುವಾಗಿ ಹೀಗೆ ಹೆಚ್ಚುತ್ತಾ ಹೋಗಬೇಕು. ದಪ್ಪ ಇರಬಾರ್ದು ಹೋಳುಗಳು. ಮಜ್ಜಿಗೆ ಹುಳಿಗೆ ಸ್ವಲ್ಪ ಹೋಳು ಜಾಸ್ತಿ ಹಾಕಬೇಕು, ಅದೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಹೋಳನ್ನು ಹೆಚ್ಚಾಯಿತು. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. 4 ಲೋಟದಷ್ಟು ನೀರು ಹಾಕೋಣ. ಹಾಗೆ ಉಪ್ಪು ಹಾಕೋಣ. ನಾನು ಹೆಚ್ಚಾಗಿ ಅಡುಗೆಗೆ ಕಲ್ಲುಪ್ಪೇ ಉಪಯೋಗಿಸೋದು. ಅದು ಪುಡಿ ಉಪ್ಪಿಗಿಂತ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ರುಚಿನೂ ಸಹ ಜಾಸ್ತಿ. ಈಗ ಹೆಚ್ಚಿರುವ ಹೋಳುಗಳನ್ನ ಹಾಕ್ತಾ ಬರೋಣ. ಹೋಳುಗಳನ್ನು ಅಷ್ಟೇ ಯಾವಾಗಲೂ ಕುಕ್ಕರಲ್ಲಿ ಬೇಯಿಸಬಾರ್ದು, ಅದು ಕರ್ಗೋಗ್ಬಿಡುತ್ತೆ. ಕುಂಬಳಕಾಯಿ ಬೇಗ ಬೇಯುತ್ತೆ, ಒಂದು 10 ನಿಮಿಷ ಸಾಕು. ಈಗ ಹೋಳು ಹಾಕಾಯಿತು. ಈಗ ಒಂದು ಪ್ಲೇಟ್ ಮುಚ್ಚೋಣ, ಹೋಳುಗಳನ್ನ ಬೇಯೋಕ್ಕೆ ಬಿಡೋಣ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಹೋಳುಗಳು ಬೆಂದಿದೆ. ಗ್ಯಾಸ್ ಆಫ್ ಮಾಡೋಣ. ಇಲ್ಲಿ ಮಜ್ಜಿಗೆ ಹುಳಿಗೆ ಮಸಾಲೆಗೆ ಕಾಯಿ ಜಾಸ್ತಿ ಹಾಕ್ತಾರೆ. 1 ಹೋಳು ಕಾಯಿಯನ್ನು ಇಟ್ಕೊಂಡಿದ್ದೀನಿ. ಹಾಗೆ 4 ಕರಿಬೇವಿನ ಹೆಸರು, 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಖಾರ ಹೆಚ್ಚಿರಬಾರ್ದು. 2 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಗಾತ್ರದ ಹಿಂಗಿದೆ. 1 ಸ್ಪೂನು ಕೊತ್ತಂಬರಿ, 1/4 ಸ್ಪೂನು ಜೀರಿಗೆ, 1/4 ಸ್ಪೂನು ಸಾಸಿವೆ ಕಾಳನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಬರೋಣ. 1 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರುಬ್ಬಿ ಆಯಿತು. ಬೆಂದಿರುವ ಕುಂಬಳಕಾಯಿ ಹೋಳುಗಳಿಗೆ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಈ ಮಸಾಲೆ ಜೊತೆ ಸೇರಿಸಿ ಹಾಕೋಣ. ಈಗ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಹಾಗೆ ಈ ಮಜ್ಜಿಗೆ ಹುಳಿ ತುಂಬ ದಪ್ಪನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಅದಕ್ಕಂದರೆ ನಾವು ಸುರಿದು ಊಟ ಮಾಡೋದು ಅಂತ ಹೇಳ್ತೀವಿ ಇದನ್ನು. ಈಗ ಕುದಿಯೋಕ್ಕೆ ಬಿಡೋಣ. ಈಗ ಮಜ್ಜಿಗೆ ಹುಳಿ ಕುದಿಯೋಕ್ಕೆ ಶುರುವಾಯಿತು. 1 ಸೌಟಷ್ಟು ಸಿಹಿ ಮೊಸರನ್ನ ಸೇರಿಸೋಣ. ಹಾಗೆ ಮೊಸರು ಸೇರಿಸಿದ ಮೇಲೆ ಅದು ಕುದಿಯೋಕ್ಕೆ ಬಿಡಬಾರ್ದು. ಈಗ ಒಂದ್ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ. ಪರಿಮಳ ಮತ್ತು ರುಚಿ ಹೆಚ್ಚಿಸೋದು ಇದಕ್ಕೊಂದು ಒಗ್ಗರಣೆ ಕೊಟ್ಟಾಗ. ಈಗ ಒಗ್ಗರಣೆ ರೆಡಿ ಮಾಡೋಣ. ಆಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಒಗ್ಗರಣೆಗೆಲ್ಲ ಅದು ತುಂಬ ಪರಿಮಳ ಕೊಡುತ್ತೆ. ಹಾಗೆ ರುಚಿನೂ ಹೌದು, ಆರೋಗ್ಯಕ್ಕೂ ಒಳ್ಳೆಯದು. 4 ಒಣಮೆಣಸಿನ್ಕಾಯಿ ಪೀಸನ್ನು ಹಾಕೋಣ. ಹಾಗೆ ಕಡಲೆಬೇಳೆ ಗಾತ್ರದ ಹಿಂಗೆ ಹಾಕೋಣ. ಎಣ್ಣೆ ಕಾದಿದೆ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಹಾಗೆ ಸ್ವಲ್ಪ ಜೀರಿಗೆ ಫ್ರೈ ಆಗೋಕ್ಕೆ ಬಿಡೋಣ. 1/4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕಾಯಿತು. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ರುಚಿಯಾದ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ಯಾವುದೇ ಫಂಕ್ಷನ್ನಾದರೂ ಅಷ್ಟೇ ನಮ್ಮಲ್ಲಿ ಮಜ್ಜಿಗೆ ಹುಳಿ ಇದ್ದೇ ಇರುತ್ತೆ. ಅದ್ರ ರುಚಿ ಹೇಳೋಕ್ಕಾಗದಿದ್ದಷ್ಟು. ಈಗ ಒಂದ್ಸರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವಾಗಲೂ ತುಂಬ ಖಾರದ ಅಡುಗೆನ ಊಟ ಮಾಡಬಾರ್ದು. ಸ್ವಲ್ಪ ಸಪ್ಪೆ ಇದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿದ್ರಲ್ಲ ರುಚಿಯಾದ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.